Hello students, see here AC voltage ಅಂದ್ರೆ alternating current voltage applied to a resistor. ಹೌದಾ? ಇಂದ ಒಂದು ಸರ್ಕ್ಯೂಟ್ ನಲ್ಲಿ ಒಂದು ರೆಸಿಸ್ಟರ್ ನ ಏನು ಮಾಡಿರ್ತೀವಿ ಅಂದ್ರೆ ಕನೆಕ್ಟ್ ಮಾಡಿರ್ತೀವಿ ಕನೆಕ್ಟೆಡ್ ವಿತ್ EMF ಆಫ್ ಬ್ಯಾಟರಿ. ಹೌದಾ? ಇಲ್ಲಿ ಏನು ಅಪ್ಲೈ ಮಾಡಕೈತೀವಿ ನಾವು EMF ವೋಲ್ಟೇಜ್ ಅಂತ ಹೇಳಿ ಹೇಳ್ತೀವಿ ನಾವು. ಹೌದಾ? ಯಾಕಂದ್ರೆ ವೋಲ್ಟೇಜ್ AC ಅಲ್ಟರ್ನೇಟಿಂಗ್ ಕರೆಂಟ್ ಇದು ವೋಲ್ಟೇಜ್ ನ ಅಪ್ಲೈ ಮಾಡಕೈತೀವಿ ಯಾವುದ್ರ ಮೇಲೆ ರೆಸಿಸ್ಟರ್ ನಲ್ಲಿ. ಸೊ ಇಲ್ಲಿ ರೆಸಿಸ್ಟರ್ ಕನೆಕ್ಟ್ ಮಾಡಿರೋದ್ರಿಂದ ಆರ್ ಅಂತೇಳಿ ಬರ್ತೀವಿ. ಸೊ ವೋಲ್ಟೇಜ್ ಅಂದಮೇಲೆ ವೋಲ್ಟೇಜ್ ಈಕ್ವೇಶನ್ ಬರ್ಕೋಬಹುದು. ದಟ್ ಈಸ್ V ಈಕ್ವಲ್ಸ್ ಟು VM ಸೈನ್ ಒಮೆಗಾ ಟಿ ಅಂತೇಳಿ ಬರ್ತೀವಿ. ಇದು ಒಂದನೇ ಈಕ್ವೇಶನ್. ಹೌದಾ? ಇಲ್ಲಿ ಏನಾಗ್ತದ ಸಮ್ ಕರೆಂಟ್ ಫ್ಲೋಸ್ ಥ್ರೂ ಎ ರೆಸಿಸ್ಟರ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಕರೆಂಟ್ ಏನಾಗ್ತದ ರೆಸಿಸ್ಟರ್ ಥ್ರೋ ಫ್ಲೋ ಆಗೋದ್ರಿಂದ ದೇರ್ ವಿಲ್ ಬಿ ಸಮ್ ಪೊಟೆನ್ಷಿಯಲ್ ಡ್ರಾಪ್ ಆಗ್ತೈತಿ. ಇಲ್ಲಿ ಏನಾಗ್ತದ ವೆನ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ಎ ರೆಸಿಸ್ಟರ್ ಸಮ್ ಪೊಟೆನ್ಷಿಯಲ್ ಡ್ರಾಪ್ ಆಗ್ತೈತಿ. ಹೌದಾ? ಸೊ ಅದಕ್ಕೆ ಏನಂತೇಳಿ ಈಕ್ವೇಶನ್ ಬರ್ತೀವಿ ನಾವು ಅಂದ್ರೆ ಇಯರ್ ಓಮ್ಸ್ ಲಾ ಅಪ್ಲೈ ಆಗ್ತೈತಿ. ಸೊ V ಈಸ್ ಈಕ್ವಲ್ಸ್ ಟು IR ಅಂತೇಳಿ ಬರ್ತೀವಿ ನಾವು. ಇಲ್ಲಿ VM ಅಂದ್ರೂ ಒಂದೇ ಅಥವಾ V0 ಅಂದ್ರೂ ಒಂದೇ, ಅಂದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತೇಳಿ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಇದೇ ರೀತಿಯಾಗಿ ಇಲ್ಲಿ V ಅಂದ್ರೆ ನೋಡ್ರಿ, V ಅಂದ್ರೆ ಏನು ಬರ್ಕೊಂತೀವಿ ನಾವು ಈಕ್ವೇಶನ್ IR ಅದು. ಸೊ ಇಲ್ಲಿ V ಈಕ್ವೇಶನ್ ಏನು ಬರ್ತೀನಿ ನಾನು IR ಈಸ್ ಈಕ್ವಲ್ಸ್ ಟು VM ಸೈನ್ ಒಮೆಗಾ ಟಿ ಅಂತೇಳಿ ಬರ್ತೀವಿ. ಹೌದಾ? ಇದನ್ನ I ಈಸ್ ಈಕ್ವಲ್ಸ್ ಟು, ಹೌದಾ, I ಈಸ್ ಈಕ್ವಲ್ಸ್ ಟು ಇಲ್ಲಿ VM ಅಂತೇಳಿ ಐತಿ. ಹೌದಾ? ಇಲ್ಲಿ I ಈಸ್ ಈಕ್ವಲ್ಸ್ ಟು V/R ಅನ್ನೋದು ಒಂದು ಈಕ್ವೇಶನ್ ಐತಿ. ಹೌದಾ? I ಈಸ್ ಈಕ್ವಲ್ಸ್ ಟು V/R ಇದೆ ಓಮ್ಸ್ ಲಾನೇ ಈ ತರ ಬರ್ಕೊಂತೀವಲ್ಲ, ಇಲ್ಲಿ VM ಅಂತೇಳಿ ಐತಿ. ಹೌದಾ? VM ಅಂದ್ರೆ ಏನು ಬರ್ತೈತಿ ಇಲ್ಲಿ VM. I ಈಸ್ ಈಕ್ವಲ್ಸ್ ಟು VM/R. VM/R ಸೇಮ್ ಓಮ್ಸ್ ಲಾ ಅಪ್ಲೈ ಮಾಡ್ತೀವಿ. ಹೌದಾ? ಮತ್ತು ನೆಕ್ಸ್ಟ್ ಸೈನ್ ಒಮೆಗಾ ಟಿ ಆಸ್ ಇಟ್ ಈಸ್ ಸೇಮ್. ಹೌದಾ? ನೆಕ್ಸ್ಟ್ ಈ ತರ ಬರೆದ್ಮೇಲೆ I ಈಸ್ ಈಕ್ವಲ್ಸ್ ಟು ಇಲ್ಲಿ VM/R ಅಂತೇಳಿ ಐತಿ. ಇಲ್ಲಿ VM/R ಯಾವುದಕ್ಕೆ ಈಕ್ವಲ್ ಇರ್ತದ ಅಂದ್ರೆ IM ಗೆ ಈಕ್ವಲ್ ಇರ್ತದ, ಅಥವಾ I0 ಈಸ್ ಈಕ್ವಲ್ಸ್ ಟು V0/R ಅಂತೇಳಿ ಬರ್ತೀವಿ ನಾವು. ಸೊ ಇಲ್ಲಿ ಏನು ಬರಿಬೇಕು ನಾವು IM ಸೈನ್ ಒಮೆಗಾ ಟಿ ಅಂತೇಳಿ ಬರ್ತೀವಿ. ದಿಸ್ ಈಸ್ ಈಕ್ವೇಶನ್ ನಂಬರ್ 2. ಹೌದಾ? ಫ್ರಮ್ ದ ಈಕ್ವೇಶನ್ 1 and 2, ಈಕ್ವೇಶನ್ 1 ಮತ್ತು 2 ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಫೇಸ್ ಡಿಫರೆನ್ಸ್ ಅಂದ್ರೆ ಏನಂತೇಳಿ ಬರ್ತೀವಿ ಫೈ ಅಂತೇಳಿ ಬರ್ತೀವಿ. ಫೇಸ್ ಡಿಫರೆನ್ಸ್ ಬಿಟ್ವೀನ್ ಯಾವ್ದಾವ್ದ್ರ ನಡುವೆ ಇರ್ತದೆ. ಫೇಸ್ ಡಿಫರೆನ್ಸ್ ಅಂದ್ರೆ ವೋಲ್ಟೇಜ್ ಮತ್ತೆ ಕರೆಂಟ್ ನಡುವೆ ಇರ್ತೈತಿ. ಹೌದಾ? ಇದನ್ನ ಏನಂತ ಹೇಳ್ತೀವಿ ನಾವು ಅಂತಂದ್ರೆ AC ವೋಲ್ಟೇಜ್ ಅಪ್ಲೈ ಟು ಎ ರೆಸಿಸ್ಟರ್ ಅಂತೇಳಿ ಹೇಳ್ತೀವಿ. ಹೌದಾ? ಇಲ್ಲಿ ಫೇಸ್ ಆಫ್ ವೋಲ್ಟೇಜ್ ಅಂದ್ರೆ ಸೈನ್ ಫಂಕ್ಷನ್ ಅಥವಾ ವೇವ್ ಸೈನ್ ಫಂಕ್ಷನ್ ನಲ್ಲಿ ಒಮೆಗಾ ಟಿ ಅಂತೇಳಿ ಬರ್ತೀವಿ. ಮತ್ತು ಫೇಸ್ ಆಫ್ ಕರೆಂಟ್ ಏನಂತೇಳಿ ಬರ್ತೀವಿ ಒಮೆಗಾ ಟಿ ಅಂತೇಳಿ ಬರ್ತೀವಿ. ಒಮೆಗಾ ಟಿ ಮೈನಸ್ ಒಮೆಗಾ ಟಿ ಅಂದ್ರೆ ಏನಾಗ್ತದೆ 0 ಆಗ್ತದೆ. ಅಂದ್ರೆ ಇಲ್ಲಿ ಫೇಸ್ ಡಿಫರೆನ್ಸ್ ಏನಂತೇಳಿ ಬರ್ತೀವಿ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಿವಲ್ಲ ಫೇಸ್ ಇಲ್ಲಿ 0 ಆಗ್ತದೆ. ದಿಸ್ ಈಸ್ ದ AC ವೋಲ್ಟೇಜ್ ಅಪ್ಲೈ ಟು ಎ ರೆಸಿಸ್ಟರ್.